ಕೋಟೆಕ್ಕಾರಿನ ಈ ಬ್ಯಾಂಕ್ನಲ್ಲಿ ಏನು ದರೋಡೆಯಾಗಿದೆ, ಸದ್ಯಕ್ಕೆ ಇಲ್ಲಿ ಪ್ರತ್ಯಕ್ಷದರ್ಶಿ ಮತ್ತು ಈ ಒಂದು ಬ್ಯಾಂಕ್ನಲ್ಲಿ ಚಿನ್ನ ಮಾಪನ ಮಾಡ್ತಾ ಅಂತ ರಾಘವೇಂದ್ರಾಚಾರ್ಯ ಇದ್ದಾರೆ. ರಾಮಚಂದ್ರಾಚಾರ್ಯ ಅವರೇ, ಇವಾಗ ನೀವು ದರೋಡೆಯಾಗಿದ್ದನ್ನು ನೋಡಿದ್ರೆ ನೀವು ಹೇಗೆ? ದರೋಡೆ ಆಗುವಾಗ ನಾನು ಅಲ್ಲೇ ಇದ್ದೆ. ಯಾಕಂದರೆ ನಾವು 5 ಬ್ಯಾಂಕ್ನ ಒಳಗಿದ್ದವರು, 3 ಸಿಬ್ಬಂದಿಗಳು, ನಾನು ಅಪ್ರೈಸರ್, ನಾನು ಸಿಬ್ಬಂದಿ ಅಲ್ಲ ಅಪ್ರೈಸರ್, ಇನ್ನೊಬ್ಬರು ನಮ್ಮ ಕಂಪ್ಯೂಟರ್ ಆಪರೇಟರ್ ಒಬ್ಬರು ಇದ್ದರು. ಹಾಗೆ 5 ಜನ ನಮ್ಮ ಕೆಲಸದಲ್ಲೇ ಇದ್ದವರು. ಆಗ ಹಠಾತ್ತನೆ ಇವರು ಬಂದರು, 5 ಕೂಡ ಹಠಾತ್ತನೆ ಬಂದರು, ಒಳನುಗ್ಗಿದ್ರು. 5 ಕೈಯಲ್ಲೂ ಪಿಸ್ತೂಲ್ ಮತ್ತು ಗನ್ ಇತ್ತು. 5 ಕೈಯಲ್ಲೂ ಪಿಸ್ತೂಲು ಮತ್ತು ಗನ್, ತಲ್ವಾರ್. ಗನ್ ಅಲ್ಲ, ತಲ್ವಾರ್. ಎಷ್ಟೊತ್ತಿಗೆ ಆಯಿತು ಮತ್ತು ಅವರೆಲ್ಲ ಹೇಗೆ ಬಂದರು? ಮುಖಕ್ಕೆ ಮಾಸ್ಕ್ ಹಾಕಿದ್ರೆ ಸಾಧಾರಣ 1 ಗಂಟೆ 10 ನಿಮಿಷದಿಂದ 1 ಗಂಟೆ 20 ನಡುವೆ, ಜಸ್ಟ್ 10 ನಿಮಿಷ ಅಷ್ಟೇ. ಅಲ್ಲ, ಅವರು ಹೇಗೆ ಬಂದರು? ಬಂದ ತಕ್ಷಣ ಏನು ಹೇಳಿದರು? ಯಾವ ಭಾಷೆಯಲ್ಲಿ ಮಾತಾಡಿದ್ದೆ? ಹಿಂದಿ, ಬೇರೆ ಭಾಷೆಯೇ ಮಾತಾಡಲಿಲ್ಲ. ಒಂದಿಬ್ಬರು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ, ಅದೇ ಹಿಂದಿ. ಇವಾಗ ಅಂದಾಜು ಎಷ್ಟು ಚಿನ್ನಾಭರಣ, ಎಷ್ಟು ಹಣ ಹೋಗಿರಬಹುದು ಅಂತ ನಿಮ್ಮ ಅಂದಾಜು ಪ್ರಕಾರ? ಅದೇ ನಮಗೆ ಈಗ ನಾವೇನು ಅದರ ಬಗ್ಗೆ ಮಾಹಿತಿ ಇಲ್ಲ. ಈಗ ಅದು ನಮಗೆ ಇನ್ನೂ ಅದರ ಬಗ್ಗೆ ಇದು ಆಗಬೇಕಷ್ಟೇ. ನಾವು ಕಂಪ್ಯೂಟರಲ್ಲೆಲ್ಲ ನೋಡಿ ಅದರ ಬಗ್ಗೆ ಎಷ್ಟು ಒಳಗಿದೆ, ಎಷ್ಟು ಉಂಟಲ್ಲಿ, ಅದನ್ನೇ ನೋಡಲಿಲ್ಲ ನಾವೀಗ. ಅಂದಾಜು ಇವಾಗ ಪ್ರತಿನಿತ್ಯ ಎಷ್ಟು ಚಿನ್ನಾಭರಣ ಮತ್ತು ಎಷ್ಟು ಹಣ ಇರ್ತಾ ಇತ್ತು? ಅಂದರೆ ನಾರ್ಮಲ್ ಡೇಸಲ್ಲಿ ಎಷ್ಟು ಚಿನ್ನಾಭರಣ, ಎಷ್ಟು ಹಣ ಇರ್ತಾ ಇತ್ತು ಇಲ್ಲಿ ಅಂತ ಹೇಳಿ? ನಾರ್ಮಲ್ ಡೇಸಲ್ಲಿ ನಮಗೆ ಕೋಆಪರೇಟಿವ್ ಬ್ಯಾಂಕ್ ಅಲ್ವಾ, ನಮಗೊಂದು 5 ಲಕ್ಷ ಇಡ್ಬೋದು ಅಷ್ಟೇ. ಚಿನ್ನಾಭರಣ ಅಂದರೆ ಇಲ್ಲೇ ಲಾಕರ್ ಅಲ್ವಾ, ಇಲ್ಲೇ ಇರುವಂಥದ್ದು. ಅದರಲ್ಲೇ ಹೇಳಲಿಕ್ಕಿಲ್ಲ. ಅಂದಾಜು 1 ಕೋಟಿ ಲೆಕ್ಕದ ಮೌಲ್ಯದಲ್ಲಿ ಇತ್ತ ಚಿನ್ನಾಭರಣ? ಇಲ್ಲಪ್ಪ, ಅಷ್ಟಿಲ್ಲ. 40 ಲ್ಯಾಕ್ ಅಲ್ಲ, 40 ಲ್ಯಾಕ್ ಅಲ್ಲ, ಜಾಸ್ತಿ ಇತ್ತು. 40 ಲ್ಯಾಕ್ ಅಲ್ಲ, ಜಾಸ್ತಿ ಇತ್ತು. ಇವಾಗ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಾ? ಮತ್ತು ಅವರು ಚಲನವಲನ ಯಾವ ರೀತಿ? ಕ್ಯಾಮ್ರಾ ಆಗಲೇ ರೆಕಾರ್ಡ್ ಆಗಲಿಕ್ಕೆ ಅಂದರೆ ರಿಪೇರಿ ಆಗ್ತಾ ಇತ್ತು ಅದು. ಸೊ ಇವಾಗ ಕಸ್ಟಮರ್ಸ್ ಇದ್ರ, ಯಾರಿಗೇನು ತೊಂದರೆ ಆಗಲಿಲ್ವ? ಹಲ್ಲೆ ಮಾಡಲಿಲ್ಲ? ಇಲ್ಲ, ಏನು ಮಾಡಲಿಲ್ಲ ಅವರು. ಆ ರೀತಿ ಮಾಡುವ ಇದಕ್ಕೆ ಬರಲಿಲ್ಲ ಅವರು. ಮತ್ತು ಇಲ್ಲಿಂದ ಹೋದಂಥವ್ರು ಅಂದರೆ ನೀವು ಏನು ಮಾಡ್ತಾಯಿದ್ರಿ? ಈಗ ಅವರೆಲ್ಲ ತಗೊಂಡು ಹೋಗುವಾಗ ಎಷ್ಟು ತಗೊಂಡು ಹೋದ್ರು? ಅಂದರೆ ಏನರಲ್ಲಿ ತುಂಬಿಸ್ಕೊಂಡು ಹೋದ್ರು ಅಂತ? ಹಣನ ಎಲ್ಲ, ಚಿನ್ನನೆಲ್ಲ ಏನರಲ್ಲಿ ತುಂಬಿಸ್ಕೊಂಡು ಹೋದ್ರು? ಅದೇ ಬೇಗಲ್ಲಿ ಗೋಣಿ ಚೀಲದಲ್ಲಿ ತುಂಬಿಸ್ಕೊಂಡು ಹೋದ್ರು. ಎಷ್ಟು ಗೋಣಿ ಚೀಲ ತಂದಿದ್ರು? ಒಂದೇ ಚೀಲ ತಂದ್ಕೊಂಡದ್ದು. ಓಕೆ, ಈಗ ಎಲ್ಲರೂ ಮಾಸ್ಕ್ ಹಾಕಿದ್ರು. ಮತ್ತು ಯಾವ ಥರ ಇತ್ತು ಅಂದರೆ ಏಜ್ ಆದಂಥವ್ರ ಇಲ್ಲ ಅವ್ರದ್ದು? 40 ಅಷ್ಟೇ, ಅದಕ್ಕಿಂತ ಒಳಗಿನವರೇ. ಇವಾಗ ಅವರು ಕಾರೆಲ್ಲ ಬಂದಿದ್ರು, ಕಾರ್ನ ಇಲ್ಲೇ ಪಾರ್ಕ್ ಮಾಡಿದ್ರು ಅಂತ ಯಾವ ಕಡೆಗೆ ಹೋದ್ರು ಇದೇನಾರು ಗೊತ್ತಾಯ್ತಾ? ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಹಣನ ಕದಿಯುವಾಗ ನೀವು ಯಾವ ಪೊಸಿಷನಲ್ಲಿ ಇದ್ರಿ ಅಂತ? ಅಂದರೆ ನಿಮ್ಮನ್ನ ಯಾರು ಕೂರಿಸಿದ್ರ, ನಿಲ್ಲಿಸಿದ್ರ? ನೆಲದಲ್ಲಿ ಕೂರಿಸಿದ್ರು. ಈ ಸ್ಥಳೀಯ ಭಾಷೆ ಈ ಥರದ್ದೇನು ಮಾತಾಡ್ತಾರೆ? ಇಲ್ಲ, ಸ್ಥಳೀಯ ಭಾಷೆ ಇಲ್ಲ, ಬರೀ ಹಿಂದಿ ಮಾತ್ರ. ಸೊ ಇದಿಷ್ಟು ಚಿನ್ನ ಮಾಪಕ ಮಾಡುವಂಥ ರಾಮಚಂದ್ರ ಆಚಾರ್ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿಗೆ ಬಂದಂಥವರು ಹಿಂದಿ ಭಾಷೆ ಮತ್ತು ಕೆಲವೊಂದು ಬೇರೆ ಭಾಷೆಯನ್ನು ಮಾತಾಡ್ತಾ ಇದ್ರು. ಮುಖಕ್ಕೆ ಮಾಸ್ಕ್ ಹಾಕಿದ್ರು. ಪ್ರತಿಯೊಬ್ಬರ ಕೈಯಲ್ಲೂ 5 ಜನ ಕೈಯಲ್ಲೂ ಗನ್ ಇತ್ತು, ತಲ್ವಾರ್ ಇತ್ತು. ಮತ್ತು ಏನು ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ದೊಡ್ಡ ಗೋಣಿಯನ್ನು ತಂದಿದ್ರು. ಗೋಣಿಗೆ ತುಂಬಿಸ್ಕೊಂಡು ಕಾರಿನಲ್ಲಿ ಎಸ್ಕೇಪ್ ಆದರು ಅನ್ನೋ ಮಾಹಿತಿಯನ್ನು ಅವ್ರು ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.